ನಾನು ಡಾಕ್ಟರ್ ಲಕ್ಷ್ಮೇಗೌಡ, ಫಾರ್ಮರ್ ಪ್ರೊಫೆಸರ್ ಆಫ್ ಮೆಡಿಷನ್, MMCR ಮೈಸೂರು. ನಾನು ಸುಮಾರು 1987ರಲ್ಲಿ ನಾನು ರೂರಲ್ ಸರ್ವಿಸ್ ಮೆಡಿಕಲ್ ಆಫೀಸರ್ ಆಗಿ ಸೇರಿ 11 ವರ್ಷದ ರೂರಲ್ ಸರ್ವಿಸ್ನ ಮುಗಿಸಿ ನನ್ನ ಪೋಸ್ಟ್ ಗ್ರಾಜುಯೇಷನ್ನ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿ ಅದೇ ಕಾಲೇಜಿನಲ್ಲಿ ನನ್ನ ವೃತ್ತಿನ ಪ್ರಾರಂಭಿಸಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದಮೇಲೆ ನನ್ನ ಮಕ್ಕಳು ಮತ್ತು ನನ್ನ ಮಡದಿ ಎಲ್ಲರೂ ಡಾಕ್ಟರ್ ಆಗಿರೋದ್ರಿಂದ ನನ್ನ ಅಪಾರ ಪ್ರೀತಿಯ ನನ್ನನ್ನೇ ನಂಬಿರುವಂಥ ಜನಸಂಖ್ಯೆಗೆ ಜನರಿಗೆ ಎಸ್ಪೆಷಲಿ ಹಳ್ಳಿಗಾಡಿನ ಜನಗಳಿಗೆ ನಾನು ಒಂದು ಒಂದು ಒಳ್ಳೆಯ ಹಾಸ್ಪಿಟಲ್ನ ಮೈಸೂರಿನಲ್ಲಿ ತೆಗಿಬೇಕು ಅಂತ ತೀರ್ಮಾನ ಮಾಡಿ, ನನ್ನ ಮಕ್ಕಳು ಕೂಡ ಹೋದ್ಮೇಲೆ ನಾನು ಇಂಡಿಯಾದಲ್ಲೇ ಇರ್ತೀವಿ, ಎಲ್ಲೂ ಫಾರಿನಲ್ಲಿ ಹೋಗಲ್ಲ, ಇಂಡಿಯಾದಲ್ಲೇ ಕೂಡ ಇದ್ದು ನಾನು ನಮ್ಮ ಈ ಸಮೂಹ ಏನಿದೆ, ಈ ಜನ ಸಮೂಹ ನಮ್ಮ ಹಳ್ಳಿಗಾಡಿನ ಜನಗಳು ಮತ್ತು ಮೈಸೂರು ಜನತೆ ಇವರು ಸರ್ವಿಸ್ನೇ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂತ ಅವ್ರು ಹೇಳಿದಾಗ ನನ್ನ ಕನಸಿನ ಕೂಸು ಈ ಸುಲಕ್ಷ ಹಾಸ್ಪಿಟ್ಲು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯನಗರ 3ನೇ ಅಂತ 279 ಇಲ್ಲಿ ನಿನ್ನೆ ಉದ್ಘಾಟನೆ ಆಯಿತು. ನಮ್ಮ ಸ್ವಾಮೀಜಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಂದು ಉದ್ಘಾಟನೆ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಉದ್ಘಾಟನೆ ತುಂಬ ಅದ್ಭುತವಾಗಿ ಬಂದಿದೆ. ಇನ್ನು ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಉದ್ದೇಶ ಅಂದರೆ ಬಡವ ಬಲ್ಲಿದ ಅನ್ನೋದೇ ಎಷ್ಟು ಲೋ ಕಾಸ್ಟ್ನಲ್ಲಿ ಟ್ರೀಟ್ಮೆಂಟ್ ಆಗಬೇಕು, ಒಂದೇ ಅಂಬರದಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟು ಮತ್ತು ಪ್ರಯೋಗಾಲಯದ ವ್ಯವಸ್ಥೆ ಈ ಹಾಸ್ಪಿಟಲ್ ಇರುತ್ತೆ. ಇದನ್ನು ನಮ್ಮ ಜನತೆಗೆ ಸಂಪೂರ್ಣವಾಗಿ ನಮ್ಮ ಫ್ಯಾಮಿಲಿನಲ್ಲಿ ನಾವು 5 ಜನ ಡಾಕ್ಟರ್ ಇರೋದ್ರಿಂದ 24/7 ಸರ್ವೀಸ್ಗೆ ಇಲ್ಲಿ ನಿಲ್ತೀವಿ. ಜನತೆಯ ಸರ್ವೀಸೇ ನಮ್ಮ ಗುರಿ. ಸೆಕೆಂಡ್ರಿ ನಮ್ಮ ಡಾಕ್ಟರ್ ಮಾಧವಪ್ಪನ ಹೇಳಿದ್ರು, ಅವರು ನಮಗೆ ಭಾಳ ಆತ್ಮೀಯವಾಗಿ ಮತ್ತು ಅವರು ಏನೇ ಕಾರಣ ಇದ್ರೂ ಬಂದು ನಮ್ಮ ಇದನ್ನು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನನ್ನ ಸಹೋದರ ಮತ್ತು ಮಾಜಿ ಮಂತ್ರಿ ಪುಟ್ಟರಾಜ್ ಅವರು, ಮಾದೇಗೌಡರು, ಹಾಗೂ ಡಾಕ್ಟರ್ ಶಿವಣ್ಣನವರು, ಹಾಗೂ ಮರ್ತಿಬೇಗೌಡರು, ಸಾರಾಮಯ್ಯವರು, ಹಾಗೂ ಶ್ರೀವಸ್ತವರು, ನನ್ನ ಗುರುಗಳಾದ ಶೇಖರ್ ಸರ್ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಹರೀಶ್ ಗೌಡರು ಕೂಡ ಬಂದಿದ್ದಾರೆ. ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ನಾಗೇಂದ್ರವರು ಕೂಡ ಬಂದಿದ್ದರು. ಎಲ್ಲ ಆಶೀರ್ವಾದ ನಮ್ಮ GT ದೇವೇಗೌಡರು ಎಸ್ಪೆಷಲಿ ನಮ್ಮ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದ. ಈ ಆಸ್ಪತ್ರೆ ಇನ್ನು ಈ ತಿಂಗಳಿನಲ್ಲೇ ಕೂಡ ಎಲ್ಲ ಒಂದು ವ್ಯವಸ್ಥಿತವಾಗಿ ಜನಗಳಿಗೆ ಸ್ಪಂದಿಸಿ ಒಂದು ಆರೋಗ್ಯದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೊಡೋದಕ್ಕೆ ರೆಡಿಯಾಗ್ತದೆ ಅಂತೇಳಿ ಈ ಮೂಲಕ ತಿಳ್ಕೊಂಡು. ಸರ್, ಆಸ್ಪತ್ರೆಯೇ ತಾವು ತೆರಿಬೇಕಂತ ಯಾಕೆ ಆಲೋಚನೆ ಮಾಡಿದ್ರಿ ಸರ್? ಆಸ್ಪತ್ರೆ ಅಂದರೆ ನಮ್ಮದು 6 ಜನ ಹೇಳಿದ್ರೆ ಮೊದಲೇ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಹಾಕ್ಬೋದು. ಅಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮನ್ನೇ ನಂಬ್ಕೊಂಡು ನಾನು ಹೇಳ್ದಂಗೆ ನಾನು ಮೊದಲನೇ ಗುಂಪಿನಲ್ಲಿ 8 ವರ್ಷ ಕೆಲಸ ಮಾಡಿದ್ದೀನಿ. 24/7 365 ಡೇಸು ಅಲ್ಲೇ ಇತ್ತು, ಅದೇ ಊರಲ್ಲಿದ್ದು ರಾತ್ರಿ ಹಗಲಲ್ಲೇ ಕೆಲಸ ಮಾಡಿ ನನ್ನ ಒಂದು KR ತಾಲೂಕು, ಪಾಂಡವಪುರ ತಾಲೂಕು ಹಾಗೂ ಸುತ್ತಮುತ್ತಲಿನ ಪಿರಿಯಾಪಟ್ಟಣ, KR ನಗರ ಈ ಕಡೆ ತಾಲೂಕಿನ ಒಂದು ಜನಸಂಖ್ಯೆ ನನ್ನ ಅಪಾರ ನನ್ನ ನಂಬಿರುವಂಥ ಬಂಧುಗಳಿದ್ದಾರೆ. ಅವ್ರಿಗೋಸ್ಕರ ಬೇರೆ ಕಡೆ ಹೋಗಿ ಮಕ್ಕಳಿಗೆ ಏನಾದರೂ ವಿದ್ಯಾರ್ಜನೆ ಮಾಡಿ ಬೇರೆ ಕಡೆ ಅಮೇರಿಕಕ್ಕೆ ಅಲ್ಲಿ ಹೋಗೋದು ಬದಲು ನಮ್ಮ ಜನಸಂಖ್ಯೆಗೆ ನಮ್ಮ ಹಾಸ್ಪಿಟಲ್ ತೆಗಿಬೇಕು. ಹಾಗೂ ನಾವೇನಿದ್ದೀವಿ ಒಂದು 40 ವರ್ಷದ ನನ್ನ ಸೇವೆ, ನನ್ನ ವೃತ್ತಿನಲ್ಲಿ ನಾನು ಉಳಿಸಿರೋ ಹಣ ಜನಕ್ಕೆ ಹೋಗಬೇಕು, ಅವ್ರ ಸರ್ವಿಸ್ಗೆ ಹೋಗಬೇಕು. ನಾನು ಈ ಜಾಗದಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಡ್ಬೋದಿತ್ತು, ಬಟ್ ಅದರಿಂದ ನನ್ನ ತೃಪ್ತಿ ಆಗ್ತಿರಲಿಲ್ಲ. ಈಗ ನಾನು ಒಂದು 300 ಜನಕ್ಕೆ ಇಲ್ಲಿ ಕೆಲಸ ಕೊಡ್ಬೋದು, ನನ್ನ ನಂಬಿರುವಂಥ ಜನಗಳಿಗೆ ಸೇವೆ ಮಾಡ್ಬೋದು. ಹಾಗೂ ನಾವೆಲ್ಲ ಒಂದೇ ಅಂಬರದಲ್ಲಿ ಇಲ್ಲೇ ನಮ್ಮ ಸೇವೆ ಮನೋಭಾವದಿಂದ ಕೆಲಸ ಮಾಡ್ಬೋದು. ಈ ಒಂದು ಉದ್ದೇಶದಿಂದನೇ ಈ ಹಾಸ್ಪಿಟಲ್. ಬಡ ಜನರಿಗೆ ಉಚಿತವಾಗಿ ಕಮ್ಮಿ ದರದಲ್ಲಿ ನಿಮ್ಮ ಹಾಸ್ಪಿಟಲ್ ಚಿಕಿತ್ಸೆ ದೊರೆಯುತ್ತಾ ಸರ್? ದೊರೆಯುತ್ತೆ. ನಾವು ಮುಂದೆ ಯೋಚನೆ ಮಾಡಿದ್ದೀವಿ, ಎಲ್ಲ BPL ಕಾರ್ಡು ಎಲ್ಲ ಇದನ್ನು ಇಲ್ಲ ತೊಗೊಂಡು ಬಡ ಜನತೆಗೆ ಎಷ್ಟು ಕಡಿಮೆ ಇದರಲ್ಲಿ ಯಾವ ರೀತಿಯಲ್ಲಿ ಅದನ್ನು ಒದಗಿಸ್ಬೇಕು ಸೌಲಭ್ಯವನ್ನು, ಅದು ನಾನು
ಇನ್ನು ಮುಂದೆ ಡೆಫಿನೆಟಾಗಿ ಇದೀಗ ನಿಮ್ಮ ಆಸ್ಪತ್ರೆ ಸರ್ ಏನೇನು ಚಿಕಿತ್ಸೆ ಸಾಮಾನ್ಯ ಜನರಿಗೆ ಸಿಗ್ಬೋದು ಸರ್? ಎಲ್ಲ ಥರ ಚಿಕಿತ್ಸೆ ಅಮೂಲ್ಯ ಎಂಬುದರಲ್ಲಿ ಇದರಲ್ಲಿ ನಾನು ಜನರಲ್ ಪ್ರೊಫೆಸರ್ ಆಗಿ ಜನರಲ್ ಮೆಡಿಸಿನ್ ಮಾಡಿದ್ದೀನಿ. ನನ್ನ ಮಗಳು ಕೂಡ ಜನರಲ್ ಮೆಡಿಸಿನ್ ಮಾಡ್ಕೊಂಬರ್ತಾಳೆ. ಇನ್ನೂ ಮೋಸ್ಟ್ಲಿ ಅವಳು ನೆಕ್ಸ್ಟ್ ಗ್ಯಾಸ್ಟ್ರೋನೋ ಎಂಡೋಕ್ರೈನಾಲಜಿ ಮಾಡ್ಬೋದು. ಆಮೇಲೆ ನನ್ನ ಚಿಕ್ಕ ಮಗಳು MBBS ಮಾಡ್ತಾಯಿದ್ದಾರೆ. ನನ್ನ ಮಡದಿ ಡಾಕ್ಟರ್ ಸುಮಂಗ್ಲ ಆಲ್ರೆಡಿ ಪ್ರಸೂತಿ ತಜ್ಞೆ. ಹೀಗಾಗಿ ನಾವೇ ಒಂದು ನಮ್ಮ ಅಳಿಯ ಬಂದು ಹೊಯ್ಸಳಂತ ಆರ್ಥೋಪೆಡಿಕ್ ಸರ್ಜನ್ನು, ಅವನು ಜೈಪುರದಲ್ಲಿ ಮಾಡ್ಕೊಂಬಂದಿದ್ದಾರೆ. ಒಳ್ಳೆಯ ಎಕ್ಸ್ಪೋಸರ್ ಇದೆ. ಅವರು ಕೂಡ ಇನ್ನೂ ನುರಿತವಾಗಿ ಇನ್ನೂ ಒಂದು ಹಾಸ್ಪಿಟ್ಲಲ್ಲಿ ಒಂದು 2-3 ವರ್ಷ ಕೆಲಸ ಮಾಡಿ ಬಂದು ನನ್ನ ಇಷ್ಟಪಡ್ತಾರೆ. ಹೀಗಾಗಿ ನಮ್ಮದೇ ಒಂದು 6 ಸ್ಪೆಷಾಲಿಟಿ ಒಂದು ಹಾಸ್ಪಿಟಲ್ ಇರೋದ್ರಿಂದ ಇನ್ನು ನನ್ನ ಸ್ನೇಹಿತರು ಡಾಕ್ಟರ್ ದಿನೇಶ್ ತಿಪ್ಪೇಗೌಡ ಆಗಿರಲಿ, ಇದು ಮಕ್ಕಳ ತಜ್ಞರು, ಸರ್ಜನ್ನು ಸಚಿನ್ ಅಂತ ಸರ್ಜನ್ನು, ಮಧು ಅಂತ ಸರ್ಜನ್ಗಳು, ನಂತರ ದೀಪಕ್, ಎಲ್ಲರೂ ಇಲ್ಲಿ ಬರೋರಿದ್ದಾರೆ. ಗ್ಯಾಸ್ಟ್ರೋ ಸರ್ಜನ್ನು, ಎಂಡೋಸ್ಕೋಪಿ, ಕೊಲೋಸ್ಕೋಪಿ ಇದೆ, CT ಸ್ಕ್ಯಾನ್ ಹಾಕ್ಸ್ತಾ ಇದ್ದೀವಿ, ಎಕ್ಸ್ರೇ ಇದೆ. ಎಲ್ಲ ಇದು ಒಂದು ಉನ್ನತವಾದ ಮಟ್ಟದ ಗುಣಮಟ್ಟದ OTಗಳು 2 OT ಮಾಡಿದ್ದೀವಿ ನಾವು. ಓಕೆ, ಲ್ಯಾಮಿನಾರ್ OT ಇದೆ, ಸ್ಟೀಲ್ ಲ್ಯಾಮಿನಾರ್ OT ಇದೆ. ಒಂದು ಎಲ್ಲ ವಿಶಾಲವಾಗಿ ಮಾಡಿದ್ದೀವಿ. ಸ್ಪೆಷಲ್ ವಾರ್ಡ್ಸ್ ಅಂತೂ ಇಲ್ಲಿ ಹಾಸ್ಪಿಟಲ್ನಲ್ಲಿ ಬಂದರೆ ಈಗ ಹಾಸ್ಪಿಟಲ್ ಅನ್ಸ್ಕೊಬಾರ್ದು, ಒಂದು ಮನೆ ಥರ ಅವ್ರಿಗೆ ಮನೆ ಫೀಲಿಂಗ್ ಆಗಿ ಮನೆಗೆ ಬಂದಿದ್ದೀವಿ. ಈಗ ಯಾಕೆಂದರೆ ನಾವು ನಮ್ಮ ರೋಗಿಗಳ ಅಂತ ಹೇಳಲ್ಲ, ನಮ್ಮನ್ನು ನಂಬ್ಕೊಂಬಂದವ್ರಿಗೆ ನಮ್ಮ ಗೆಸ್ಟ್ ಥರ ಟ್ರೀಟ್ ಮಾಡ್ತೀವಿ ನಾವು. ಇದು ಗೆಸ್ಟು ಇಲ್ಲೇ ಒಂದು ಒಳ್ಳೆ ನಾವು ಕ್ಯಾಂಟೀನ್ ಮಾಡಬೇಕು. ಅವ್ರ ಊಟ ವ್ಯವಸ್ಥೆ, ಅಂದರೆ ಅವ್ರನ್ನ ಬಂದೋಗಿ ಅವ್ರಿಗೆ ಏನೇನೋ ಸೌಕರ್ಯ ಇದೆ ಆ ಸೌಕರ್ಯ ಎಲ್ಲ ಮಾಡಿ ಇಲ್ಲಿ ಒಂದು ರೋಗಿಗಳು ಗುಣ ಆಗಿ ಹೋಗಬೇಕು ಅಂತ ನಮ್ಮ ಉದ್ದೇಶ. ಮೈಸೂರಿನ ಜನತೆಗೆ ಯಾವಾಗ ನಿಮ್ಮ ಆಸ್ಪತ್ರೆ ಲಭ್ಯ ಜನಕ್ಕೆ ಇದಾಗುತ್ತೆ ಸರ್? ನಾನು ಈ ತಿಂಗಳೇ ನವಂಬರ್ 14 ಒಳಗಡೆ ಮಾಡಬೇಕು ಅಂತ ಮಾಡಿದ್ದೀನಿ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಡೆಫಿನೆಟಾಗಿ ಇದೆ. ಕೊನೆಯದಾಗಿ ಮೈಸೂರು ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಮೈಸೂರು ವಿಜಯನಗರಕ್ಕೆ ಈ ಒಂದು ಆಸ್ಪತ್ರೆ ಬೇಕಾಗಿತ್ತು ಅನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹಾಸ್ಪಿಟಲ್ನ ತುಂಬ ಚೆನ್ನಾಗಿ ವಿಶಾಲವಾಗಿ ಕಟ್ಟಿದ್ದೀವಿ. ಒಳ್ಳೆಯ ಸೌಲಭ್ಯ ಮಾಡಬೇಕು ಅಂತಲೇ ಕೊಟ್ಟಿದ್ದೀವಿ. ಜನತೆಗಳು ಈ ಒಂದು ಸದುಪಯೋಗನ ಪಡಿಸ್ಕೊಂಡು ಆಸ್ಪತ್ರೆನ ಅವ್ರದ್ದೇ ಆಸ್ಪತ್ರೆ ಅಂತ ತಿಳ್ಕೊಂಡು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ.